ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಆಪ್ ಅಲ್ಲಿ ನೀವು ಇನ್ಸ್ಟಂಟ್ ಆಗಿ ಲೋನ್ ಎಂಬುದು ತಗೋಬಹುದಾಗಿದೆ ಸ್ನೇಹಿತರೆ. ಈ ಆಪ್ ನೇಮ್ ಬಂದ್ಬಿಟ್ಟು ನೋಡಬಹುದು ನೀವು, ಫ್ಲೆಕ್ಸ್ ಸ್ಯಾಲರಿ ಇನ್ಸ್ಟಂಟ್ ಲೋನ್ ಆಪ್ ಅಂತೇಳಿ ನೋಡಬಹುದು ಸ್ನೇಹಿತರೆ. ಇದು ವಿವಿಫೈ ಇಂಡಿಯಾ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬಂದಿದೆ. ನೋಡಬಹುದು ಸ್ನೇಹಿತರೆ ಈ ಆಪ್ ಯಾವ ರೀತಿಯಾಗಿದೆ ಅಂತೇಳಿ. ಅದೇ ರೀತಿ ನೀವು ಇಲ್ಲಿ ಸ್ಲೈಡ್ ಮಾಡಿ ನೋಡ್ಕೋಬಹುದು. ಅಪ್ ಟು 2 lakh ವರೆಗೂ ಜಸ್ಟ್ 15 ಮಿನಿಟ್ಸ್ ಅಲ್ಲೇ ನಿಮ್ ಬ್ಯಾಂಕ್ ಅಕೌಂಟ್ಗೆ ಲೋನ್ ಎಂಬುದು ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಮತ್ತೆ ನೋಡಬಹುದು ಸ್ನೇಹಿತರೆ, ಈ ಆಪ್ 4.3 ರೇಟಿಂಗ್ ಇದೆ ಮತ್ತು 5 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದಾವೆ ಸ್ನೇಹಿತರೆ. ಮತ್ತು ಈ ಆಪ್ ಅಲ್ಲಿ ನೀವು ಏನಾದ್ರೂ ಲೋನ್ ತಗೊಂತೀನಿ ಅಂದ್ರೆ ಯಾವ ರೀತಿ ಟೆನ್ಯೂರ್ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ನೋಡಿ ಸ್ನೇಹಿತರೆ. ಅದೇ ರೀತಿ ಹೊಸದಾಗಿ ಚಾನಲ್ ನ ವಿಸಿಟ್ ಮಾಡೋದು ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ನೋಡಬಹುದು ಈ ಆಪ್ ಅಲ್ಲಿ ನೀವು 50,000ದಿಂದ ಅಪ್ ಟು 2 lakh ವರೆಗೂ ಲೋನ್ ಸಿಗುತ್ತೆ. ನೀವು 50,000 ರೂಪಾಯಿ ಏನಾದ್ರು ಲೋನ್ ತಗೊಂತೀನಿ ಅಂದ್ರೆ ಆನ್ಯುವಲ್ ನಿಮಗೆ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ನಿಮಗೆ 29% ಇರುತ್ತೆ. ಮತ್ತೆ ಮ್ಯಾಕ್ಸಿಮಮ್ APR ರೇಂಜ್ ಬಂದ್ಬಿಟ್ಟು ನಿಮಗೆ 31.16 ಇರುತ್ತೆ. ಮತ್ತು ಒನ್ ಟೈಮ್ ಪ್ರೊಸೆಸಿಂಗ್ ಫೀ ಇರುತ್ತೆ. ನಿಮಗೆ ಲೋನ್ ಡಿಸ್ಟ್ರಿಬ್ಯೂಷನ್ ಆದರೆ 1000 ರೂಪೀಸ್ ನಿಮಗೆ ಪ್ರೊಸೆಸಿಂಗ್ ಫೀ ಚಾರ್ಜ್ ಆಗುತ್ತೆ. ಮತ್ತೆ ಫ್ಲೆಕ್ಸಿಬಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಮಿನಿಮಮ್ ಬಂದ್ಬಿಟ್ಟು ನಿಮಗೆ EMI ಬಂದ್ಬಿಟ್ಟು 2054 ರೂಪಾಯಿ ಇರುತ್ತೆ. ಟೋಟಲ್ ಅಮೌಂಟ್ ಪೇಯಬಲ್ ಮಾಡೋದು ನೀವು 50,000 ಅಮೌಂಟ್ಗೆ 74,872 ರೂಪಾಯಿ ನೀವು ಈಸಿಯಾಗಿ 36 ಮಂತ್ಗೆ ಪೇ ಮಾಡೋ ಅಮೌಂಟ್ ಆಗಿರುತ್ತೆ ಸ್ನೇಹಿತರೆ. ಮತ್ತೆ ಆನ್ಯುವಲ್ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ನಿಮಗೆ ರೇಂಜಸ್ ಬಂದ್ಬಿಟ್ಟು 18 ಇಂದ 36% ವರೆಗೂ ಇರುತ್ತೆ. ಮತ್ತೆ ಚಾರ್ಜ್ ಬಂದ್ಬಿಟ್ಟು ಫಸ್ಟ್ ವಿತ್ ಟ್ರಾವೆಲ್ಗೆ 0 to 1.75% ಇರುತ್ತೆ. ಮತ್ತೆ ಮಿನಿಮಮ್ ಲೇಟ್ ಫೀ ಎಂಬುದು, ಬೌನ್ಸ್ ಚೆಕ್ ಫೀ ಎಂಬುದು ಏನು ಇರೋದಿಲ್ಲ. ನೀವು ಚೆಕ್ ಬೌನ್ಸ್ ಆದ್ರೂ ನಿಮ್ಗೆ ಇದರಲ್ಲಿ ಲೋನ್ ಎಂಬುದು ಕಟ್ಬೋದು, ರೀಪೇಮೆಂಟ್ ಮಾಡಬಹುದಾಗಿದೆ ಸ್ನೇಹಿತರೆ. ಇದರಲ್ಲಿ ನಿಮ್ಗೆ ಈಸಿಯಾಗಿ ಲೋನ್ ಎಂಬುದು ಕ್ರೆಡಿಟ್ ಆಗುತ್ತೆ. ಈ ಆಪ್ ಅಲ್ಲಿ ನೀವೇನಾದ್ರೂ ಲೋನ್ ತಗೊಂತೀನಿ ಅಂದ್ರೆ ಯಾವ್ಯಾವ ರೀತಿ ಪ್ರೂಫ್ ಇರ್ಬೇಕಂದ್ರೆ ಇಂಡಿಯನ್ ಸಿಟಿಜನ್ ಆಗಿರ್ಬೇಕು, ಮತ್ತೆ ನಿಮ್ಗೆ 8,000 ಮೇಲೆ ಸ್ಯಾಲರಿ ಇರಬೇಕು, ಮತ್ತೆ ಏಜ್ ಬಂದ್ಬಿಟ್ಟು 21 ವರ್ಷದ ಮೇಲೆ ಆಗಿರ್ಬೇಕು, ಮತ್ತೆ ID ಪ್ರೂಫ್ ಇರಬೇಕು, ಮತ್ತೆ ಅಡ್ರೆಸ್ ಪ್ರೂಫ್, ಪಾನ್ ಕಾರ್ಡ್ ಮತ್ತು 3 ಮಂತ್ಸ್ ನಿಮಗೆ ಸ್ಯಾಲರಿ ಸ್ಲಿಪ್ ಕೇಳುತ್ತೆ. ಅದನ್ನು ಕೊಟ್ಟ ನಂತರ ನಿಮಗೆ ಲೋನ್ ಎಂಬುದು ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ.